ಇಲ್ಲ ಅಂತ ಹೇಳ್ತೀರಿ. ಬೆಳಗಿನ ಶುಭೋದಯ. ಇವತ್ತು ಶುಕ್ರವಾರ ಆದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಸ್ವಲ್ಪ ನಮ್ಮದು ಲೇಟ್ ಆಗ್ತದೆ, ಜಾಸ್ತಿ ಇದೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇದೆ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ, ತುಪ್ಪದ ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಸಿಗ್ತೀನಿ. ಶುಕ್ರವಾರ ಆದ್ದರಿಂದ ನಮ್ಮ ದೇವರ ಅಲಂಕಾರ ಈ ಥರ ಇರುತ್ತೆ. ಇವತ್ತು ತುಪ್ಪದ ದೀಪ ಇಟ್ಟಿದ್ದೀನಿ. ನಮ್ಮ ತುಳಸಿಗೂ ಹೂ ಇಟ್ಟಿದ್ದೀನಿ. ಈಗ ಮತ್ತೆ ಪೂಜೆ ಎಲ್ಲ ಮಾಡಬೇಕು. ಓಕೆ, ಸಿಗೋಣ ಮತ್ತೆ. ನಾಷ್ಟ ಆಯ್ತಾ? ಏನು ತಿಳಿತಿದ್ರಿ? ಇನ್ನೂ ಆಗಿಲ್ವಾ? ಟೈಮ್ ಆಗೋಯ್ತಲ್ಲ. ಹಾಂ, ನಂದಾಯಿತು. ಇಡ್ಲಿ ನಮ್ಮದು. ನಮ್ಮ ಹೀರೋ ಬರ್ತಾ ಇದ್ದಾನೆ ಇಲ್ಲಿ. ಹೀರೋ ಟಿಫಿನ್ ಎಲ್ಲ ಆಯಿತು. ಎಲ್ಲ ಕೇಳ್ತಾ ಇದ್ರಲ್ಲ ಬೇಳೆ ತೋವೆ ಹೆಂಗೆ ಮಾಡೋದಂತ, ಉಡುಪಿ ಸ್ಟೈಲು, ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ನೋಡೋದಂತೆ ಬನ್ನಿ. ಫಸ್ಟು ನಾನು ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಬೇಳೆ ಬೇಯ್ತಾ ಇದೆ. ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು. ನಾನು ಬೇಳೆ ತವೆಗೆ ಹಾಕಿರೋದು ಬೇಳೆ ಬಂದುಬಿಟ್ಟು ಹೆಸರು ಬೇಳೆ. ಇದಕ್ಕೆ ವೆಜಿಟೇಬಲ್ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಇದಕ್ಕೆ 100 ಗ್ರಾಮ್ ಬೇಳೆನ ನೆನೆಸ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. 2 ಟೊಮೆಟೊ ಹಾಕಿದ್ದೀನಿ ಚಿಕ್ಕ ಚಿಕ್ಕದು, ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಒಂದು 3 ಹಸಿಮೆಣಸು, ಕರಿಬೇವು ಸೊಪ್ಪು. ಇಷ್ಟು ಬೇಕಾಗುತ್ತೆ. ಒಗ್ಗರಣೆ ಇದೆ, ಆಮೇಲೆ ಒಗ್ಗರಣೆ ತೋರಿಸ್ತೀನಿ. ಬೇಳೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ನಮ್ಮ ಹತ್ರ ಹಿಂಗ್ ಪೌಡ್ರ್ ಇರೋದ್ರಿಂದ ಹಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ. ಈಗ ಎಲ್ಲ ವೆಜಿಟೇಬಲ್ಸ್ ಹಾಕ್ತಿದ್ದೀನಿ. ಟೊಮೆಟೊ, ಶುಂಠಿ, ಹಸಿಮೆಣಸು, ಕರಿಬೇವು ಇಷ್ಟು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ತೀನಿ. ಇದಕ್ಕೆ ಏನು ಮಸಾಲೆ ಏನಿರಲ್ಲ, ಹಳದಿ ಹಾಕಿದ್ದೀವಿ ಆಲ್ರೆಡಿ ಬೇಳೆ ಬೇಯಿಸ್ಬೇಕಾದ್ರೆ. ಚೆನ್ನಾಗಿ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಕೊಡಬೇಕು. ಕೊಡೋಕ್ಕಿಂತ ಮುಂಚೆ ಬಾಣಲಿ ಇಟ್ಬಿಟ್ಟು ಗ್ಯಾಸ್ ಹಚ್ಚಿದ್ದೀನಿ. ಅದು ಸ್ವಲ್ಪ ಆಯಿಲಲ್ಲಿದೆ, ಡ್ರೈ ಆಗಲಿ. ಆಯಿಲು, ನೀರು. ಅದಾದ ನಂತರ ನಾವು ಎಣ್ಣೆ ಹಾಕಬೇಕು. ಇವತ್ತು ನಾವು ಬಳಸ್ತಾ ಇದ್ದೀವಿ ಮಧು ಪರಿಶುದ್ಧ ತೆಂಗಿನ ಎಣ್ಣೆ, ಕುಂದಾಪುರ. ಇವ್ರ ಎಣ್ಣೆನೇ ಬಳಸೋದು ನಾವು ಅಡುಗೆಗೆಲ್ಲ. ಎಣ್ಣೆ ಹಾಕಿದ್ದೀನಿ, ಮಧು ಎಣ್ಣೆ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಬ್ಲಾಸ್ಟ್ ಆಗ್ತಾ ಇದೆ, ಪಟ 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 ಅಂತ. 2 ಒಣಮೆಣಸು ಒಗ್ಗರಣೆಗೆ. ಲೈಟಾಗಿ ಕರಿಬೇವು, ಉದ್ದಿನಬೇಳೆ ಹಾಕ್ತಾಯಿದ್ದೀವಿ. ಬೇಳೆ ಹಾಕಿದ ಮೇಲೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಇಷ್ಟು ಒಗ್ಗರಣೆಗೆ ರೆಡಿಯಾಗಿದೆ. ಇದನ್ನು ಈ ಕುದಿತಾ ಇರುವ ತೋವೆಗೆ ಹಾಕಬೇಕು. ಅದರ ನಂತರ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಿಷ್ಟು ಹೆಸರುಬೇಳೆ ತೋವೆ. ಇಷ್ಟೇ ಗೈಸ್, ಉಡುಪಿ ಸ್ಟೈಲು ಹೆಸರುಬೇಳೆ ತೋವೆ ರೆಡಿ. ಇವಾಗ ಮದುವೆ ಫಂಕ್ಷನಲ್ಲಿ, ಆಮೇಲೆ ನಿಮಗೆ ಯಾವುದೇ ಒಂದು ಉಡುಪಿಗೆ ಹೋದರೆ ರಸಂ ಬರೋಕ್ಕಿಂತ ಮುಂಚೆ ತೋವೆ ಹಾಕ್ತಾರೆ. ಅದೇ ತೋವೆ ಇದು.
ಇದಂತೂ ಪಟ್ ಅಂತ ಮಾಡಿಬಿಡ್ಬೋದು. ರುಚಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ. ಟೇಸ್ಟ್ ನೋಡಿದೆ, ಚೆನ್ನಾಗಿ ಬಂದಿದೆ. ಇದು ನೋಡಿ, ವೈಟ್ ರೈಸಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದರ ನಂತರ ರಸಮ್ ಹಾಕ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದಿಷ್ಟು ಉಡುಪಿ ಸ್ಟೈಲ್ ಹೆಸರುಬೇಳೆ ತೋವೆ ರೆಡಿಯಾಗಿದೆಯಲ್ಲ, ಇದನ್ನು ಹಾಗೆ ಮುಚ್ಚಳ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬರೋಣ. ಊಟ ಮಾಡೋದು ಲೇಟ್ ಇದೆ, ಮತ್ತೆ ಸಿಗೋಣ. ನೋಡಿದ್ರಲ್ಲ ಗೈಸ್, ಉಡುಪಿ ಸ್ಟೈಲ್ ಹೆಸರುಬೇಳೆ ತೋವೆ ಅದು ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ. ನನ್ನ ಫೇಸ್ ತೋರ್ಸೋಕ್ಕಾಗಲ್ಲ, ಅಡುಗೆ ಮಾಡಬೇಕು, ಯಾಕಂದರೆ ಕ್ಯಾಮರಾಮ್ಯಾನ್ ನಾನೇ ಆಗಿರೋದ್ರಿಂದ ಎಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಬೇಳೆ ಸಾರು ತವೆ ಜೊತೆ ಹಪ್ಪಳ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೊಂದು 4 ಹಪ್ಪಳ ಹೊರಿತಿದ್ದೀನಿ. ಈಗ ಊಟ ಮಾಡಬೇಕು. ಗೈಸ್, ಏನಂದರೆ 2016ರಲ್ಲಿ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕಂಟೆಂಟ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ಯಾವಾಗಲೂ ನೋಡ್ತಾರೆ, ವ್ಯೂಸು ಚೆನ್ನಾಗಿದೆ ನಂದು. ಬಟ್ ನಂದು ಫಾಲೋವರ್ಸ್ ನೋಡಿ, ನಂದು 2016ಕ್ಕೆ ಓಪನ್ ಮಾಡಿದರು, ಇವತ್ತಿಗೆ ಒಂದು 10 ವರ್ಷ ಆಗಿದೆ ಆಲ್ರೆಡಿ. ಇವಾಗ ಫಾಲೋವರ್ಸ್ ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ವ್ಯೂಸು ಹಾಗೆ. ಈ ಮಂತು ನಂದು ಓವರಾಲು 10,30,30,000 ವ್ಯೂಸ್ ಬಂದಿದೆ ಈ ವೀಕ್. ಒಂದು ಮಂತ್, ನನ್ನ ಮಂತಿಗೆ ಹೋಗುತ್ತೆ 1 ಮಿಲಿಯನ್ ಕ್ರಾಸ್ ಆಗುತ್ತೆ ಎವ್ರಿ ಮಂತ್ ನೋಡಿ. ಗೈಸ್, ಇದು ನಂದು ಇನ್ಸ್ಟಾಗ್ರಾಮ್ ಪೇಜ್. ಇದು ನೋಡಿ, ಪೋಸ್ಟ್ ಬಂದುಬಿಟ್ಟು 803 ಪೋಸ್ಟ್ ಆಗಿದೆ. ಫಾಲೋವರ್ಸು 413 ಇದ್ದಾರೆ, 1413. 206 ಫ್ರೆಂಡ್ಸ್ ಇದ್ದಾರೆ ಅದರಲ್ಲಿ, ನನ್ನ ಫ್ರೆಂಡ್ಸೇ ಅಲ್ಲ ಅವರೆಲ್ಲ. ಆಮೇಲೆ ವ್ಯೂಸು ನೋಡಿ, ಓವರಾಲ್ ಮಂತ್ಲಿ ನಂದು ವ್ಯೂಸ್ ಬಂದುಬಿಟ್ಟು ಮಿಲಿಯನ್ ಕ್ರಾಸ್ ಆಗುತ್ತೆ. ಅಂದರೆ 10,31,000 ಆಗಿದೆ. ಇನ್ನು ಮಂತ್ ಆಗಿಲ್ಲ ಬಿಡಿ. ಇಷ್ಟು ವ್ಯೂಸ್ ಬರುತ್ತೆ. ನನ್ನ ಅಕೌಂಟ್ ಓಪನ್ ಮಾಡಿ ಇವತ್ತಿಗೆ 10 ವರ್ಷ ಆಗಿದೆ. ನೋಡೋದಾದರೆ ಎರಡು 2016ರಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀನಿ. ಯಾರು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.